ಒಂದೇ ಬಂಡಿಗೆ ಎರಡು ಚಕ್ರದಂತೆ ನಿಮ್ಮ ಜೀವನ ಸಾಗ್ತಾ ಇತ್ತು ರುದ್ರ. ಆ ದೇವರು ನಿಮ್ಮ ಜೀವನದಲ್ಲಿ ಈ ರೀತಿ ಆಟ ಆಡಬಾರ್ದಾಗಿತ್ತು. ನೋಡು, ಮನೆಯಲ್ಲಿ ಹೇಗಿದ್ರು ನನ್ನ ಮಗ ಇದ್ದಾನೆ, ನನ್ನ ಮಗನ ಜೊತೆ ಆ ಮಗನು ಬೆಳೆಯುತ್ತೆ, ನನಗೆ ಕೊಟ್ಬಿಡು ಆ ಮಗನ. ಬ್ಯಾಡ್ರಿ, ಈಗಾಗಲೇ ಸಾಕಷ್ಟು ನಿಮ್ಮ ಋಣದಾಗದೇನ್ರಿ. ಇದ್ರೊಳಗೇನು ಋಣದ ಮಾತು? ಏನಾದ್ರೂ ಏನ್ ವಿಚಾರ ಮಾಡಿದೀಯಾ? ಅಬ್ಬರ, ಒಂದು ವಿಚಾರ ಮಾಡೇನ್ರಿಪ್ಪ. ನಮ್ಮ ತಂಗಿ ಗಂಡ ಬೆಂಗಳೂರಾಗ ದುಡಿಯಾಕದಾರ್ರಿಪ್ಪ. ನಮ್ಮ ತಂಗಿಗೆ ಒಂದು 15 ದಿವಸದಿಂದ ಬಾಣೆತನ ಆಗಿದ್ರಿ. ಆಕಿಗೆ ಒಂದು ಗಂಡು ಮಗು ಹುಟ್ಟಿದ್ರಿಪ್ಪ. ಅದಕ್ಕ ಈ ಹೆಣ್ಣು ಮಗುವಿನ ಓದಾಕಿ ಉಡ್ಯಾಗ ಹಾಕಿದೀನಿ ಅಂದ್ರ ಅಲ್ಲೇ ಒಂದಕ್ಕೊಂದು ಬೆಳೀತಾ ಒತ್ತಳೆ ವಿಚಾರ. ಆಯ್ತು ಬಿಡು ರುದ್ರ, ನಾನೇಕ್ ನಿನ್ನ ಆಸೆಗೆ ಕಲ್ಲು ಹಾಕ್ಲಿ? ಎಷ್ಟೇ ಆಗ್ಲಿ ಕರಳ ಸಂಬಂಧಗಳು ಒಂದಕ್ಕೊಂದು ಹತ್ತಿರದಲ್ಲಿದ್ರೆ ಚೆನ್ನಾಗಿರ್ತವೆ. ನೋಡು ರುದ್ರ, ಮಗುವಿಗೆ ಒಳ್ಳೆ ಶಿಕ್ಷಣ ಕೊಡಿಸು. ದುಡ್ಡಿನ ಬಗ್ಗೆ ಏನು ವಿಚಾರ ಮಾಡಬೇಡ. ನಿನ್ನ ಮಗಳು ಬೇರೆ ಅಲ್ಲ, ನನ್ನ ಮಗಳು ಬೇರೆ ಅಲ್ಲ. ಅರ್ಥ ಆಯ್ತಾ? ಆಯ್ತ್ರಿಪ್ಪ. ನೋಡು, ಈಗ ಎಳೆ ಬಿಸಿಲಲ್ಲಿ ಮಗುನ ಹಿಡ್ಕೊಂಡು ನಿಲ್ಬಾರ್ದು. ಹೋಗು, ಬಿಟ್ಟು ಬಾ. ಒಂದ್ 4-5 ದಿವಸ ಇದ್ದು ಬಾ. ಆಯ್ತ್ರಿಪ್ಪ, ಆಯ್ತ್ರಿ. ಇದ ಬೋಸಡಿ ಮಗ ಹೇಳಿದ ನೋಡ್ರಿ. ಎಲ್ಲಿ ನಿಂತ ಮಾತಾಡಕತ್ತೇನೋ ಖಬರ್ ಇರ್ಲಿ. ಇದು ಬೆಟ್ಟಪ್ಪನ ಮನೆ. ಇಲ್ಲಿ ಏನಿದ್ರು ಸತ್ಯಕ್ಕೆ ಮಾತ್ರ ಅವಕಾಶ, ಸುಳ್ಳಿಗೆ ಅಲ್ಲ. ಹೇಳು ರುದ್ರ. ನೋಡ್ರಿ ಮಗ, ಸುಳ್ಳು ಹೇಳಕತ್ತೇನಂತ ನನ್ನ ಹೆಸರು ಹೇಳ್ತಾನ್ರಿ. ಅಪರ ತಪ್ಪು ಮಾಡಿದಾರೆ ನೋಡ್ರಪ್ಪ. ಈ ಶಿಕ್ಷೆ ಕೊಟ್ಟದ್ದು ನೋಡಿ ಊರಾಗ ಯಾವ್ದು ತಪ್ಪು ಮಾಡಬಾರ್ದು. ಬರೀ ಐತ್ರಿಪ್ಪ. ನ್ಯಾಯ ತೀರ್ಮಾನ ಮಾಡೋ ತೀರ್ಪು ನಿನ್ನ ಕೈಯಲ್ಲಿದೆ ಅಂತ ನಿನ್ನ ಮನಸ್ಸಿಗೆ ಬಂದಂತೆ ತೀರ್ಪು ಕೊಡಕ್ ಹೋಗ್ಬೇಡ. ಸ್ವಲ್ಪ ವಿಚಾರ ಮಾಡಿ ತೀರ್ಪು ಕೊಡು. ಹೊಟ್ಟು ಸೂರ್ಯನ ದಿಕ್ಕ ಬದಲಾಗ ನ್ಯಾಯದ ತಕ್ಕಡಿ ಯಾವತ್ತಿದ್ದರೂ ಸಮನಾಗಿ ತೂಗುತ್ತೆ ಈ ಬೆಟ್ಟಪ್ಪನ ನ್ಯಾಯಾಲಯದಲ್ಲೇ. ಹೇಳ್ಕೊಂಡು ಹೋಗಿ ಆಯ್ತು ಬೆಟ್ಟಪ್ಪ. ಈಗ ನಡೆದ ಘಟನೆ ಮುಂದೆ ಒಂದಲ್ಲ ಒಂದು ದಿನ ನಿನ್ನ ಮನೆಯಲ್ಲಿ ನಡೆಯುತ್ತೆ. ಅವಾಗ ನಾನು ನೋಡ್ತೀನಿ ನೀನ್ ಯಾವ ರೀತಿ ತೀರ್ಪು ಕೊಡ್ತೀಯ ಅಂತ. ಸಂದರ್ಭ ಬಂದದ್ದೇ ಆದ್ರೆ ಈ ಬೆಟ್ಟಪ್ಪ ಚೆಂಡ್ ಹೊಡೆಸ್ಕೊಳ್ಳೋದಕ್ಕೂ ಹಿಂಸರಿಯೋನಲ್ಲ. ಹೇಳ್ಕೊಂಡು ಹೋಗಿರುತ್ತೆ ಮಗನ. ಸತ್ತ ಹೋಗಿರ್ತಿ, ಮತ್ತೇನು ನೋಡ್ಕೋತೀವ ಮಗನೇ. ನಾನು ಸತ್ರು ಚಿಂತೆ ಇಲ್ಲ. ನಾ ಸತ್ರ ಏನಾಯ್ತು? ಈ ನನ್ನ ಆತ್ಮ ಈ ಮನೆ ಸುತ್ತಾಡ್ತಾನೆ ಇರುತ್ತೆ. ಅವಾಗ ಅದನ್ನ ನೋಡ್ತೀನಿ. ನರಕದಾಗ ಹೋಗಿರ್ತಾನ ಮಗ, ಆತ್ಮ ಸುತ್ತತೆ ಅಂತ. ನಡೀಲೆ ಮಗನೇ, ನೀನು ಆತ್ಮ ಅಂತದಾಯ್ತು ನೋಡಿ. ಅವನು ಹೇಳಿರ್ತಕ್ಕಂಥ ಘಟನೆ ಮುಂದೊಂದು ದಿನ ನನ್ನ ಮನೆಯಲ್ಲಿ ನಡೀಬಹುದಾ? ಅಪಾರ, ಆ ಮನುಷ್ಯ ತಪ್ಪು ಮಾಡ್ಯಾನ್ರಿ. ತಪ್ಪು ಮಾಡಿದ ಬರದಾಗ ಏನೇನೋ ಮಾತಾಡ್ಲಕತ್ತೇನ್ರಿ. ಇಂಥ ದೇವಸ್ಥಾನದಂತ ಮನಿ ಒಳಗ ಅಂತ ಘಟನೆ ಎಂದಾದ್ರೂ ನಡೆದೈತೇನ್ರಿ ಅಪ್ಪ? ಆದ್ರೂ ಕೂಡ ಇಲ್ರಿಪ್ಪ, ಅದನ್ನೆಲ್ಲ ತಲೆಯಾಗ ಹಾಕೋಬೇಡ. ಹೋಗ್ಲಿ ಬಿಡು. ಅವನ ವಿಚಾರದಲ್ಲಿ ನಿನ್ನನ್ನ ಗಮನಿಸ್ಕೊಳ್ಳೋದನ್ನ ಮಾಡ್ತೆ ಅಲ್ಲ. 2-3 ದಿನ ಆಯ್ತಲ್ಲ, ಕಂಡಿರ್ಲಿಲ್ಲ. ಎಲ್ಲಿ ಹೋಗಿದ್ದೆ? ನಾನ್ರಿಪ್ಪ ಕೈ ಮುಗಿತೀನಪ್ಪ. ಇದು ಏನು ಕೈ ಅಲ್ಲ, ನನ್ನ ಪಾಲಿಗೆ ಕಾಲಿದ್ದಂಗ. ನಿಮ್ ಕಾಲಿ ಮುಗಿತೀನಿ. ನಾನ ಮಿಕ್ಕಿದ ಮಗ ಇವಮ್ಮ ಒಳ್ಳೆವ ಪಾಪನವ್ರ. ನಿಮ್ ಮಗಳನ್ನ ಆಯ್ಸು ಮಾಡಿ ಬಿಡ್ಸಕ್ ಹೋಗ್ಬೇಡ್ರಿ. ಇದು ಹಣ್ಣು ಮಾಡಿ ಬಿಡ್ಸಕ್ ಹೋಗ್ಬೇಡ. ಹಿಂಗಾರ ನಾ ಯಾರಿಂದ ಅಡ್ಡಿ ಮಾಡ್ಬೇಕು ನಾನು ಆಯ್ಸು? ಏನ್ ಹೇಳ್ರಿ ಪಾಪಣ್ಣ? ಅಲ್ಲೇ ದೊಡ್ಡದೊಂದು ಆಲದ ಮರ ಐತಿ. ಆಯ್ತಲ್ಲ, ಐತಿ. ಅಲ್ಲಿ ಒಂದು 20-25 ಮಂದಿ 50 ಮಂದಿ ಇಸ್ಪೆಟ್ ಆಡ್ತಿರ್ತಾರ. ಅಲ್ಲಿ ತಗೊಂಡ್ ಬಾ, ದೊಡ್ಡ ಖಾಲಿ ಆಗತ್ತ. ಬರ್ರಿ ಮತ್ತೆ ಹೋಗೋಣ. ಏಯ್ ಬೇಡಂದ್ರೆ
ಅಲ್ಲೇ ಬಂದ್ ರಗಡ್ ಕುಡೈತೆ ಅಲ್ಲಿ ಹೋಗಿ ಮಾಡ್ಕೊ ಅಲ್ರಿ ಪಪ್ಪನವ್ರ ಪೈಲ್ವಾನ್ರ ನನ್ನ ಮಾತು ಕೇಳ್ರಿ ಹಂಗ ಏನ್ ಕೇಳತ್ ಕೈ ಮುಗಿತೀನಿ ನಿಮ್ಗೆ ಅಲ್ರಿ ಹೆಂಗ ನೋಡ್ರಿ ಮಗ ಪೈಲ್ವಾನ ಇದ್ದೀವಿ ಪೈಲ್ವಾನ ಮಗ ಜಾತ್ರೆ ಪುಗ್ಗ ಮರೋಂಗ ನನ್ನ ಮಗ ಪೈಲ್ವಾನ ಅದು ಚಲೋ ಮಾಡ್ತೀಯ ಇರ್ಲಪ್ಪ ಯಪ್ಪ ಅವನ ಮಗಳು ಭಾರಿ ಅದಲ್ರಿ ಆಕೆ ಹಿಂದೆ ಹೋದ್ರೆ ಸಾಕು ಇವ್ನು ಅವ್ನು ಎಂತ ವ್ಯಾಪಾರ ಅಂತೀನಿ ನಾನು ಆಕಿದ ಮಾಲ್ ಖಾಲಿ ಆಗಲ್ಲ ನನ್ನ ಮಾಲ ಖಾಲಿ ಆಗತ್ತ ಅಂತ ರೊಬ್ಬ ಬಿಡಿಸಿ ಮನ್ಯಾಗ ಮುಡ್ಸಿದ ಹಿಂಗಾದ್ರೆ ಹೆಂಗ್ರಿ ಅಂತೀನ ರುದ್ರಾಕ್ಷಿ ಎಲ್ಲಿ ಹೋಗ್ತಿ ಚಿನ್ನ ನೀನು ಎಲ್ಲಿ ಹೋದ್ರಿ ಎಂದೆಂದು ನೀನು ನನ್ನವಳೆ ಚಿನ್ನ ನನ್ನವಳೆ ಬರಿಬಲ್ಲ ಮೇಯ್ಸ ही बातमी संकलित केली आहे संपादक गुरु गायकवाड यांनी. ताज्या घडामोडी पाहण्यासाठी आजच महाराष्ट्र सुखदेव न्यूज या यूट्यूब चॅनलला लाईक आणि सबस्क्राईब करा. ताज्या घडामोडी पाहण्यासाठी आजच महाराष्ट्र सुखदेव न्यूज या यूट्यूब चॅनलला लाईक आणि सबस्क्राईब करा.